ಏನಾಗಿದೆ, ಮೊದಲು ಪ್ರಾಥಮಿಕವಾಗಿ ಆಂಧ್ರ ಪ್ರದೇಶದ ಪಾಲ್ಕುರ್ಕಿ ಸೋಮನಾಥ ಮೊದಲು ಬಸವ ಪುರಾಣವನ್ನು ರಚಿಸ್ತಾನೆ. ಪುರಾಣದ ಪ್ರಾಕಾರ ಅಂದರೆ ನಿಮಗೆ ಗೊತ್ತು, ಎಲ್ಲಿಂದ ಆರಂಭ ಆಗ್ತದೆ? ಕೈಲಾಸದಿಂದ. ಕೈಲಾಸದಲ್ಲಿ ಶಿವ ಇರ್ತಾನೆ, ಅವನ ಸುತ್ತಲೂ ಎಲ್ಲರೂ ಕೂತಿರ್ತಾರೆ. ಜಗತ್ತಿನಲ್ಲಿ ಏನೋ ಒಂದು ತೊಂದರೆ ಆಗ್ತದೆ, ಅದಕ್ಕೆ ನಂದಿಯನ್ನು ಆ ಸ್ವರೂಪ ಮಾಡಿ ಕಳಿಸ್ಕೊಡ್ತಾರೆ. ಅವನ ಪಾಲ್ಕುರ್ಕಿ ಸೋಮನಾಥ ಹಾಗೆ ಬರೆದಿದ್ದಾನೆ. ಆಮೇಲೆ ಶರಣರನ್ನು 900 ವರ್ಷ ಮಾತನಾಡಿದ್ರು ಕೂಡ ಬಸವಣ್ಣ ಮೊದಲಿಗೆ ಪರಿಚಯವಾಗಿರೋದೇ ಪುರಾಣದ ನೆಲೆಯಲ್ಲಿ. ಹೀಗೇನಾಯಿತು, ಬಸವಣ್ಣನು ಒಬ್ಬ ಪೌರಾಣಿಕ ವ್ಯಕ್ತಿಯಾಗಿ ಹೊರಬಂದ. ಯಾರಿಗೂ ನಮಗೆ ವಚನಗಳು ಗೊತ್ತಿಲ್ಲ, ಅದಕ್ಕೆ ಅಧ್ಯಯನದ ಅವಕಾಶ ಇಲ್ಲ. ಸಂಜೆ ಕೆಲಸ ಇರ್ತಿರ್ಲಿಲ್ಲ, ಹಳ್ಳಿಗಳಲ್ಲಿ ಯಾರೋ ಒಬ್ಬರು ಹೋಗೋರು ಪುರಾಣ ಹೇಳೋರು. ಬಸವಣ್ಣನನ್ನು ಅಂದ್ಕೊಂಡು ಶುರು ಮಾಡಿ, ಪುರಾಣ ಗೊತ್ತಲ್ಲ ನಿಮಗೆ, ಹಾಗೆ ಕೈಲಾಸದಿಂದ ಶಿವನನ್ನು ತಂದು ಆ ಬಸವಣ್ಣ ಆ ನಂದಿ ಸ್ವರೂಪ ಅಂತ ಮಾಡಿ ನಂದಿ ದೇವಾಲಯಗಳನ್ನು ಮಾಡಿ ಎತ್ತಲೋ ಹೊರಟೋಯ್ತದು. ಅದನ್ನು ಭೀಮ ಕವಿಯವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾರೆ. ಅವರು ತಾವು ಅದೇ ಸ್ವರೂಪದಲ್ಲಿ ಉತ್ತರಿಸ್ತಾರೆ. ಆದರೆ ನಿಜವಾದ, ನಾನು ಆಗಲೇ ನಿಮಗೆ ಶಬ್ದ ಹೇಳಿದೆ, ವಸ್ತುಕ ಮತ್ತು ವರ್ಣಕದ ಸ್ವರೂಪದ ಬಸವಣ್ಣನನ್ನು ಪರಿಚಯಿಸಿಬಿಟ್ರು ಎಲ್ಲರೂ. ಈ ಆ ವಸ್ತುದು ವರ್ಣಕದ ನೆಲೆಯಲ್ಲಿ ಮಾಡಿದಾಗ ಬಸವಣ್ಣನ ಎದುರಿಗೆ ಅನುಭವ ಮಂಟಪದಲ್ಲಿ ಯಾರು ಕೂತಿದ್ರು ಸ್ವಲ್ಪ ಹೇಳ್ತೀರಾ ನೀವು? ಬಸವಣ್ಣನ ಎದುರಿನಲ್ಲಿ ಯಾರು ಕೂತಿದ್ರು? ಇನ್ಯಾರು ಕೂತಿದ್ರು? ಅನುಭವ ಮಂಟಪ ಅದು ಹಂಗಲ್ಲ. ಯಾವ್ಯಾವ ಧರ್ಮದವರು ಕೂತಿದ್ರು? ಇನ್ನು ಲಿಂಗಾಯತ ಶುರುವಾಗಿಲ್ಲ. ಶೈವ ಇತ್ತು, ಕಾಳಾಮುಖ ಇತ್ತು, ಪಾಶುಪತರಿದ್ದರು, ದಲಿತರಿದ್ದರು, ಎಲ್ಲ ಆ ಕಾಡು ಜನ ಇದ್ದರು. ಎಲ್ಲರೂ ಬಸವಣ್ಣನ ಎದುರಿಗಿದ್ದಾರೆ. ಇವ್ರನ್ನೆಲ್ಲ ಅವನು ಸಮ ಮಾಡಬೇಕು. ಅವನ ದರ್ಶನ ಯಾವುದು, ಸಿದ್ಧಾಂತ ಯಾವುದು, ಎಲ್ಲರನ್ನ ಸಮ ಮಾಡಬೇಕಿತ್ತೋ ಇಲ್ವೋ? ಅದಕ್ಕೆ ಕೊಟ್ಟ ಲಿಂಗ. ಈ ಲಿಂಗವನ್ನು ನಾವು ಹಾಕ್ಕೊಳ್ತೀವಲ್ಲ, ಈ ಲಿಂಗವನ್ನು ಎಲ್ಲರ ಕೈಗೂ ಕೊಟ್ಟ. ಇದರಿಂದ ಎಲ್ಲವನ್ನ ಜಾತಿ ನಿರಸನವನ್ನು ಮಾಡಿದ, ಈ ಪರಂಪರೆಗಳನ್ನೆಲ್ಲ ನಿರಸನ ಮಾಡಿದ. ಇದು ಜಗದಗಲ ಮುಗಿಲಗದ ಸ್ವರೂಪ. ಇದು ನಾನು ಇದರಲ್ಲಿ ಇವತ್ತೇನು ನಾವು ವಿ ಆರ್ ಟಾಕಿಂಗ್ ಅಬೌಟ್ ದಿ ಬ್ಲ್ಯಾಕ್ ಹೋಲ್ ಗೊತ್ತಿದೆಯಲ್ಲ. ಈಗ ಆಲ್ ಯಂಗ್ಸ್ಟರ್ಸ್ ನೋ ದ ಬ್ಲ್ಯಾಕ್ ಹೋಲ್ ಥಿಯರಿ. ವಾಟ್ ಹ್ಯಾಪನ್ಸ್ ಇನ್ ದ ಬ್ಲ್ಯಾಕ್ ಹೋಲ್? ಇಂಟೈರ್ ಭೂಮಿ ಕೂಡ ಅದರಲ್ಲಿ ಅದು ಎಳ್ಕೊಂಡ್ಬಿಡುತ್ತಂತೆ. ಅದೇ ಥಿಯರಿ ಇಷ್ಟಲಿಂಗ. ಇಷ್ಟಲಿಂಗದಲ್ಲಿ ನಾನು ನೋಡ್ತಾ 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 ನನ್ನ ತನು ಭಾವ ಮನೋಭಾವ ಎಲ್ಲವೂ ಅದರಲ್ಲಿ ನುಂಗೋಗ್ತದೆ, ನಾನು ಬಯಲಾಗ್ತೇನೆ. See, today we are talking about the black hole theory. Ishtalinga is nothing but black, which I place it in my hand and observe. This is Basava's extraordinary scientific way of looking of transformation. ಇದಿದ್ದಾಗ ಏನಿತ್ತು, ಅಲ್ಲಿ ಕಾಶ್ಮೀರದಿಂದ ಬಂದಂತಹ ಅನೇಕ ವಿದ್ವಾಂಸರಿದ್ದರು. ನಿಮಗೆ ಗೊತ್ತಿದೆ, ಕಾಶ್ಮೀರದ ರಾಜ ಅಲ್ಲಿ ಕಲ್ಯಾಣಕ್ಕೆ ಬರ್ತಾನೆ ಬಸವಣ್ಣನ ಈ ವಿಶಿಷ್ಟವಾದ ಸ್ವರೂಪವನ್ನು ನೋಡೋದಕ್ಕೆ. ಕಾಶ್ಮೀರದಿಂದ ಬಂದರು ಅಂದಂಗಾಯ್ತಲ್ಲ. ಕಾಶ್ಮೀರ ಶೈವರೆಲ್ಲ ಬರಬೇಕಲ್ಲ, ಕಾಳಾಮುಖರು ಬರಬೇಕಲ್ಲ, ನಾಥ ಸಂಪ್ರದಾಯ ಅಲ್ಲಂ ಪ್ರಭು ಅಂಡ್ ಕಂಪನಿ ಅವರು ಬರಬೇಕಲ್ಲ. ಈಗ ಬಸವಣ್ಣನ ಎದುರಿಗೆ ಯಾರು ಕೂತಿದ್ದಾರೆ? ಇವತ್ತಿಗೂ ಅದು ಪೂರ್ಣವಾಗಿ ತಿಳಿದು ಬಸವಣ್ಣ ಮಾಡಿದ್ದನ್ನು ತಿಳ್ಕೋತಾ ಇಲ್ಲ. ಅದರಲ್ಲಿ ನಾನು ದೊಡ್ಡವನು, ನೀನು ದೊಡ್ಡವನು. ಇವತ್ತು ನಡೀತಾನೆ ಇದೆ ಪಾರ್ಲಿಮೆಂಟಲ್ಲಿ. ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್. ಶೈವೀಕರಣಗೊಳಿಸೋಕೆ ನೋಡ್ತಾರೆ, ಸಾಕಾರ ಶಿವನನ್ನು ತರ್ತಾರೆ, ಆ ದೇವಾಲಯ ಸಂಸ್ಕೃತಿ ಅಂತ ತರ್ತಾರೆ. ಆದರೆ ದೇವಾಲಯ ಸಂಸ್ಕೃತಿ ಮತ್ತು ದೇಹಾಲಯ ಸಂಸ್ಕೃತಿ ಎರಡು ಸಂಸ್ಕೃತಿಗಳು ಬೇರೆ ಅಲ್ವೇ? ಅದನ್ನು ಬಿಟ್ಟಿದಿಲ್ಲ, ಇದನ್ನು ಬಿಟ್ಟು ಅದಿಲ್ಲ. ಆದರೆ ಬಸವಣ್ಣ ಮತ್ತು ಶರಣರು ಹೇಳೋದು ಆ ದೇಹಾಲಯ ಸಂಸ್ಕೃತಿ ಇದಿಲ್ಲ, ಇದು ಲಿಂಗಾಯತ. ಅದರಲ್ಲೂ ಇದೆ ದೇವಾಲಯ ಸಂಸ್ಕೃತಿಯಲ್ಲಿ ಇಟ್ಕೊಂಡವರು ಲಿಂಗ ಕಟ್ಕೋತಾರೆ. ಇದು ಬಸವಣ್ಣನಿಂದ ಆಗಿರ್ತಕ್ಕಂಥ ಒಂದು ದ ಮಿಕ್ಸ್ಡ್ ಕಾಂಬಿನೇಷನ್. ಆದ್ದರಿಂದ ಯಾರು ಈ ಬಸವಣ್ಣನವರನ್ನು ಪೂರ್ಣ ನಂಬುತ್ತಾರೆ, ಆ ದರ್ಶನವನ್ನು, ಲಿಂಗ ಆಯತ ಮಾಡಿಕೊಳ್ತಕ್ಕಂಥ ತತ್ವವನ್ನು ಯಾರು ಗಂಭೀರವಾಗಿ ಒಳಗೆ ನಾವು ತಗೋತೇವೆ, ಹೀಗಾಗಿ ಆ ಮಿಕ್ಸ್ಡ್ ಅಗೇನ ಮಾತು ಬಸವಣ್ಣ ಹೇಳಿರೋದೊಂದು, ನಾನು ಅನುಷ್ಠಾನಕ್ಕೆ ತರುವಾಗ ಮತ್ತೆ ಆ ದ್ವೈತಭಾವವಾಗಿ ಭಗವಂತನ ನೋಡೋದಲ್ಲ, ನೀನೇ ದೈವ. ನೋಡಿ ವ್ಯತ್ಯಾಸ ಬರುತ್ತೆ. ಈಗ ನೀವು ಹೇಳಿ ಯಾವುದು ಕರೆಕ್ಟು ಅಂತ. ಇಲ್ಲಿ ಕ್ವೆಶ್ಚನ್ ಈಸ್, ನಾನು ಐ ಆಮ್ ನಾಟ್ ಮೇಕಿಂಗ್ ಎನ್ ಅಲ್ಟಿಮೇಟಮ್ ಸ್ಟೇಟ್ಮೆಂಟ್. ಯಾಕಾಗಿದೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಅಂದಿಂದನೇ ಬಂದಿರೋದು ಇದು. ಸಾಹಿತಿಗಳಲ್ಲಿ ಬಂದವರು ಅದನ್ನು ಸೇರಿಸಿದ್ದಾರೆ, ಪ್ರಕ್ಷಿಪ್ತ ವಚನಗಳಿವೆ. ಇಲ್ಲವಾದ ಬಸವಣ್ಣನಿಗೆ ಮಾದಾರ ಚೆನ್ನಯ್ಯ ಕುಲತಿಲಕ ಆಗಬೇಕಾದ್ರೆ ಸಂಸ್ಕೃತವನ್ನು ಎಲ್ಲಿ ಸೇರಿಸ್ಬೇಕಲ್ಲಿ? ಎಲ್ಲಿಂದ ಬಂತು ಸಂಸ್ಕೃತ? ಕನ್ನಡ ಭಾಷೆಯನ್ನೇ ದೇವ ಭಾಷೆಯನ್ನು ಮಾಡಿದ ಶರಣರು ಅನಾವಶ್ಯಕವಾಗಿ
ಹೀಗೆ ಅದು ಓವರ್ ಎ ಪೀರಿಯಡ್ ಆಫ್ 900 years ಇಟ್ ಹಸ್ ಗಾಟ್ ಮಿಕ್ಸ್ಡ್. ಎಲ್ಲನೂ ಸೇರಿಕೊಂಡಿದೆ. ಅದನ್ನು ಶುದ್ಧೀಕರಣದ ಪ್ರಾಸೆಸ್ಸಲ್ಲಿ ಈ ರೀತಿಯ ಅದೇನಾಗ್ತದೆ, ಮೈನಾರಿಟಿ ಸ್ಟೇಟಸ್ ಅಂತ ಬಂದಾಗ ಯಾರ್ಯಾರಿಗೋ ವಿದೇಶದಿಂದ ಬಂದಂಥ ಜನಗಳಿಗೆ ಮೈನಾರಿಟಿ ಸ್ಟೇಟಸ್ ಸಿಕ್ಕು ದೇಶದಲ್ಲಿ ಎಷ್ಟೊಂದು ಆರ್ಥಿಕ ಸಹಾಯ ಆಗ್ತಾಯಿದೆ, ಬಡತನದ ರೇಖೆಯಿಂದ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಮದು ಒಂದು ಇಂಡಿಪೆಂಡೆಂಟ್ ತತ್ವ ತಾನೇ ಇದು, ದರ್ಶನ ಹೌದಲ್ವ? ಇಟ್ ಈಸ್ ಅನ್ ಇಂಡಿವಿಜುವಾಲಿಟಿ ಇನ್ ದ್ಯಾಟ್. ಈ ದರ್ಶನಕ್ಕೂ ಯಾಕೆ ಮಾನ್ಯತೆ ಸಿಕ್ಕೋದಿಲ್ಲ? ನಮ್ಮನ್ನು ಯಾಕೆ ಮತ್ತೆ ಆ ನಾರ್ಮಲ್ ಇದರಲ್ಲಿ ಸೇರ್ಸೋಕೆ ಹೋಗ್ತಾರೆ?